ನಮಸ್ಕಾರ ಕರ್ನಾಟಕ, ಎಲ್ಲರೂ ಹೆಂಗಿದ್ದೀರಿ? ನಾನಂತೂ ಆರೋಗ್ಯವಾಗಿದ್ದೀನಿ. 2025ನೇ ಇಸ್ವಿ ಒಳ್ಳೆ ಶುರುವಾಗಿದೆ, ಒಳ್ಳೆ ಕೆಲಸಗಳು ಶುರುವಾಗಿದೆ. ಅದ್ರ ಜೊತೆಗೆ ನಿಮ್ಗೆಲ್ರಿಗೂ ನಾನು ಹೋದ ವಿಡಿಯೋದಲ್ಲೇ ಹೇಳ್ದಂಗೆ ಜೈನ್ ಯೂನಿವರ್ಸಿಟಿಗೆ ಅಡ್ವೈಸರ್ ಆಗಿ ನನ್ನ ರಿಕ್ವೆಸ್ಟ್ ಮಾಡಿದ್ದಾರೆ ಸಪೋರ್ಟ್ ಮಾಡು ಅಂತ. ಸೊ ಅದೊಂದು ಮುಂದುವರಿತಾ ಇದೆ. ಸೊ ಫೆಬ್ರವರಿಯಿಂದ ಬಹುಶಃ ಒಂದು ರೋಲ್ನ ತಗೊಂಡು ಇವತ್ತಿನ ಎಜುಕೇಷನ್ ಸಿಸ್ಟಮ್ ಏನಿದೆ, ತೊಂದರೆಗಳೇನಿದೆ, ಇದನ್ನೆಲ್ಲ ಒಂದು ಸ್ವಲ್ಪ ಚೇಂಜ್ ಮಾಡ್ತಾ ಬರೋಣ ಅಂತ ಕೆಲಸದಲ್ಲಿದ್ದೀನಿ. ಆಗಲಿ. ಸೊ ಇದ್ರ ಜೊತೆಗೆ ಸ್ನೇಹಿತರೆ, ಇದು ನನಗೆ ಒಬ್ಬರು ಈ ವೀಕ್ಷಕರು ಒಬ್ಬರು ಇದೇ ಥರ ನನ್ನ ಕನೆಕ್ಟ್ ಮಾಡಿ ಫೋನ್ ಮಾಡಿದ್ರು. ಸೊ ಮೊನ್ನೆ ಸೊ ಅವ್ರಿಗೆ ಪಾಪ ಅವರ ಒಂದು ರಿಲೇಟಿವ್ ಒಬ್ಬರು ಬಂದಿದ್ದಾರೆ. ಅವರು ಬಿಹಾರಿಂದ ಬಂದಿದ್ದಾರೆ, ಕನ್ನಡ ಮಾತಾಡ್ತಾರೆ, ಇಲ್ಲೇ ಇರೋದು. ಸೊ ಅವರು ಟ್ರಾನ್ಸ್ಜೆಂಡರ್ ವುಮೆನ್ ಆಗಿದ್ದಾರೆ, ಕನ್ವರ್ಟ್ ಆಗಿದ್ದಾರೆ. ಲೀಗಲ್ ಆಗಿ ಕೂಡ ಅವರು ಟ್ರಾನ್ಸ್ ಅಂತ ಚೇಂಜ್ ಮಾಡಿಕೊಂಡು ಆಧಾರ್ ಕಾರ್ಡ್ ಕೂಡ ಚೇಂಜ್ ಮಾಡ್ಕೊಂಡಿದ್ದಾರೆ. ಎಲ್ಲನೂ ಚೇಂಜ್ ಆಗಿದೆ, ರೆಕಾರ್ಡ್ಸ್ ಎಲ್ಲ ಚೇಂಜ್ ಆಗಿದೆ. ಡಾಕ್ಟರ್ ಸರ್ಟಿಫಿಕೇಟ್ಸು, ಎಂಟೈರ್ ಮೆಡಿಕಲ್ ರೆಕಾರ್ಡ್ಸ್ ಎಲ್ಲ ನಾವು ಏನಂತ ಕೇಳ್ತೀವಿ ಎಲ್ಲನೂ ಇದೆ. ಸೊ ಪಾಪ ಅವರು ಅದೇ ನಮ್ಮ ಒಂದು ವಿಡಿಯೋಸ್ನ ನೋಡಿ ಜಾಸ್ತಿ ಒಂದು ಎನ್ಕರೇಜ್ಮೆಂಟ್ ಬಂದು ಈ ಭಿಕ್ಷೆ ಬೇಡೋದು, ಆಮೇಲೆ ಈ ಒಂದು ವೇಷವಾಟಿಕೆ ಇದನ್ನೆಲ್ಲ ಬಿಟ್ಬಿಡೋಣ ಅಂತ ಹೇಳಿ ಅವರು ಡಿಸೈಡ್ ಮಾಡಿ, ಇಲ್ಲ ನಾವು ಅಂಥದ್ದೆಲ್ಲ ಮಾಡಬಾರ್ದು, ಸ್ವಲ್ಪ ಚೇಂಜ್ ಮಾಡಿಕೊಂಡು ಒಂದು ಹೊಸ ಇನಿಷಿಯೇಟಿವ್ ಮಾಡೋಣ, ಒಂದು ಜಾಬನ್ನು ಹುಡುಕೋಣ ಅಂತ. ಸೊ ಆ ಜಾಬ್ನ ಹುಡುಕೊಂಡು ಇವರು ಹೋಗಿದ್ದಾರೆ. ಎಲ್ಲೂ ತಗೊಂಡಿಲ್ಲ ಪಾಪ ಅವರಿಗೆ. ಸೊ ಅದಾಗಿದ್ಮೇಲೆ ಫ್ರಸ್ಟ್ರೇಟ್ ಆಗಿ ನನ್ಗೆ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ, ನಮಗೆ ಊಟಕ್ಕೂ ಇಲ್ಲ, ಈ ಥರ ಎಲ್ಲ ತೊಂದರೆ ಆಗೋಗಿದೆ, ಏನು ಮಾಡೋದಂತ ಐಡಿಯಾ ಇಲ್ಲ ಮೇಡಮ್, ಇದು ನೀವೇನು ಸಜೆಸ್ಟ್ ಮಾಡ್ತೀರಾ, ನಿಮ್ಮಲ್ಲಿ ಯಾವ್ದಾನ ಇದೆಯಾ ಅಂತ ಕೇಳಿದ್ರು. ನಮ್ಮಲ್ಲಿ ನಾವು ಇನ್ನೂ ಈಗಷ್ಟೇ ನಾವು ರಿಪೇರಿ ಮಾಡ್ಕೊತಾ ಇದ್ದೀವಿ ನಮ್ಮನ್ನು. ಯಾಕಂದರೆ ಮಾಡೋವಂಥ ಕೆಲಸಗಳು ಭಾಳಷ್ಟಿದೆ. ಈ ಟೈಮಲ್ಲಿ ನಮಗೂ ಏನು ಮಾಡಬೇಕು ಅಂತ ತೋಚಲ್ಲ ಇಂಥ ಒಂದು ಕೇಸಸ್ ಬಂದರೆ. ಸೊ ನನಗೆ ಈ ಥರ ಕಾಂಟ್ಯಾಕ್ಟ್ ಮಾಡಿದ್ರು. ನಾನು ಆಮೇಲೆ ಸರಿ, ನೀವು ಯಾರೋ ಕಂಪ್ನಿಗೆ ಫೋನ್ ಮಾಡಿದ್ದೀರಾ, ಯಾತಕ್ಕೆ ಬೇಡ ಅಂತಂದ್ರು. ಇಲ್ಲ ಮೇಡಮ್, ಟ್ರಾನ್ಸ್ಜೆಂಡರ್ ಅಂತಂದ್ರೆ ಅವ್ರು ತಗೊಳ್ಳಲ್ಲ ಅಂತ ಹೇಳಿದ್ರು. ನಮಗಂತೂ ತುಂಬ ಕಷ್ಟ ಆಗ್ಬಿಟ್ಟಿದೆ, ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಸೊ ಅವರು ಸೂಸೈಡ್ ಮಾಡ್ಕೊಳ್ಳಿಕ್ಕೂ ಶಿ ಈಸ್ ಟಾಕಿಂಗ್ ವಿತ್ ಮೀ. ಸೊ ಈ ಥರ ಎಲ್ಲ ಒಂದು ಬೇಜಾರಿರ್ತಕ್ಕಂಥ ಒಂದು ಸಿಚುವೇಶನ್ನು. ನಾನು ಅದಕ್ಕೆ ಹೇಳಿದೆ, ನನ್ನ ನಂಬರ್ ಕೊಡಿ, ನಾನು ಒಂದು ಕಾಲ್ ಮಾಡ್ತೀನಿ, ನೋಡೋಣ. ಇದ್ರ ಜೊತೆಗೆ ನಾವು ಗೌರ್ಮೆಂಟ್ನ ಅಪ್ರೋಚ್ ಮಾಡೋಣ. ಆಮೇಲೆ ಈ ಕನ್ನಡ ಸಂಘಟನೆಗಳು ಅವರು ಇವರು ಯಾರ್ಯಾರೋ ಓಡಾಡ್ತಾ ಇರ್ತಾರೆ, ಏನೇನೋ ಮಾಡ್ತಾರೆ, ಎಲ್ಲೆಲ್ಲೋ ರ್ಯಾಲಿ ಮಾಡ್ತಾರೆ. ಯಾರೋ ರೈತರು ಹೋದ್ರೆ ಅಲ್ಲಿ ಇದು ಮಾಡಿದ್ರೆ ಇವರು ದೊಡ್ಡದಾಗಿ ಕೂತ್ಕೊಂಡಿರ್ತಾರೆ. ಈ ಥರ ಒಂದು ಮನುಷ್ಯರು ಅಂತ ನಾನು ಕರಿತೀನಿ, ಟ್ರಾನ್ಸ್ಜೆಂಡರ್ನ ಮನುಷ್ಯರು ಅಂತ ನಾನು ಕರಿತಾ ಇದ್ದೀನಿ. ತಪ್ಪಿದ್ರೆ ಅವ್ರು ಹೇಳ್ಬೋದು, ಇಲ್ಲ ಮೇಡಮ್ ನೀವು ತಪ್ಪಾಗಿದ್ದೀರಿ ಅಂತಂದ್ಬಿಟ್ಟು ಅಂತ. ಅವರು ಪ್ರಾಣಿಗಳು ಅಲ್ಲ, ಅದಕ್ಕಿಂತ ವರ್ಸ್ಟು ಅಂತಲೂ ತಾವು ಕಮೆಂಟ್ ಹಾಕ್ಬೋದು. ಅವ್ರು ಯಾರೋ ಕನ್ನಡ ಸಂಘಟನೆಯವರಾಗ್ಬೋದು, ಕೆಲಸ ಕೊಡೋರಾಗ್ಬೋದು, ಮಂತ್ರಿಗಳೇ ನೀವು ದಯವಿಟ್ಟು ಮಾಡಿ. ಅಡ್ಮಿನಿಸ್ಟ್ರೇಟರ್ಸ್, ದಿ ಗ್ರೇಟ್ IAS ಆಫೀಸರ್ಸ್, IPS, ದಿ ಬಿಗ್ ಪೀಪಲ್, ಏನು ಮಾಡ್ತಾ ಇದ್ದೀರಾ ನೀವೆಲ್ಲ? ದೇಶನ ಈ ಥರ ನಡೆಸೋದು ನನಗಂತೂ ಗೊತ್ತಿಲ್ಲ. ನೋಡಿ, ಈ ಥರ ಒಂದು ಇದು ಸಿಚುವೇಶನ್ ಬಂದಿದೆ. ನಾನೊಂದು ಕಾಲ್ನ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ, ಈ ಮೀಡಿಯಾಗೂ ನಾನು ಕೊಟ್ಟೆ. ಅವರು ಯಾಕೋ ಇಷ್ಟ ಇಲ್ಲ ಅವರಿಗೆ ಹಾಕೋದಕ್ಕೆ ಅಂತಂದ್ಬಿಟ್ಟು ಅಂತ. ನಾನು ನಿಮಗೆ ಒಂದು ಸಣ್ಣ ಈ ಒಂದು ಇದು ಆಡಿಯೋ ಕಾಲ್ನ ರೆಕಾರ್ಡಿಂಗ್ನ ನಿಮಗೆ ತೋರಿಸ್ತೀನಿ, ದಯವಿಟ್ಟು ನೋಡಿ. ನೀವು ಟ್ರಾನ್ಸ್ಜೆಂಡರ್ ಆಗಿದ್ರೆ, ಟ್ರಾನ್ಸ್ ವುಮನ್ ಆಗಿ ಬದಲಾವಣೆ ಆಗಿದ್ರೆ, ಅದು ಬರ್ತಕ್ಕಂಥ ಜಿನಾಮಿಕ್ಸ್ ಇಂದ, DNA ಇಂದ, ರೈಟ್? ಇದನ್ನ ಅರ್ಥ ಮಾಡ್ಕೊಳ್ದಿರ, ಬೇಸಿಕ್ ಕಾಮನ್ ಸೆನ್ಸ್ ಇಲ್ದಿರ ಜನಕ್ಕೆ ಇವರು ಅವರ ಒಂದು ಇಷ್ಟನ ತೀರಿಸ್ಕೊಳ್ಳಿಕ್ಕೆ ಅವ್ರು ಟ್ರಾನ್ಸ್ಜೆಂಡರ್ ಆಗ್ತಾರೆ ಅಂತ ಅಂದ್ಬಿಟ್ಟು ಅಂತ. ಈ ಹಳೆ ಕಾಲದವರು ಈ ಭಿಕ್ಷೆ ಬೇಡ ಅಂತವ್ರನ್ನ ಅವ್ರನ್ನ ನೋಡ್ಬಿಟ್ಟು ಇವ್ರನ್ನು ಅದೇ ಬ್ರಾಕೆಟ್ ಅಲ್ಲಿ ಸೇರಿಸಿದ್ರೆ ತುಂಬಾ ಕಷ್ಟ. ಈ ವಿಡಿಯೋನ ದಯವಿಟ್ಟು ನನ್ನ ಸ್ನೇಹಿತರಾಗಿರ್ತಕ್ಕಂಥ ವೀಕ್ಷಕರು ಎಲ್ರೂ ಇದನ್ನ ಶೇರ್ ಮಾಡಿ. ಈ ಒಂದು ಮಿನಿಸ್ಟ್ರಿಗೆ, ಈ ಒಂದು ಕೆಟ್ಟ ಅಡ್ಮಿನಿಸ್ಟ್ರೇಷನ್ ಇವತ್ತೇನು ಬದುಕಿದೆ ನಮ್ಮ ಕರ್ನಾಟಕದಲ್ಲಿ, ಈ ಕೆಟ್ಟ ಅಡ್ಮಿನಿಸ್ಟ್ರೇಷನ್ಗೆ ಕಳಿಸಿ. ಈ ಥರ ಯಾರು ಬದುಕಕ್ಕಾಗ್ತಾ ಇಲ್ಲ, ನಿಮ್ಮ ಒಂದು ಸರ್ಕಾರದಲ್ಲಿ ಈ ಥರ ಬದುಕಕ್ಕಾಗ್ತಿಲ್ಲ ಅಂತ ನೋಡಿ. ದುಡ್ಡು ತಗೊಂಡು ಓಟ್ ಹಾಕಿದ್ರೆ ಇಂಥವ್ರಿಗೆ ಭಾಗ್ಯಗಳು ಏನು ಭಾಗ್ಯನೋ ನನಗೆ ಗೊತ್ತಿಲ್ಲ, ಆ ಭಾಗ್ಯ ಎಲ್ಲ ನಮ್ಗೆ ಇವತ್ತು ವಾಪಸ್ ಹೊಡಿತಾ ಇದೆ.
ಕೇಳಿಸ್ಕೊಳ್ಳಿ, ಇಂಥ ಒಂದು ಜನ ಇದ್ದಾರೆ ಸೊಸೈಟಿನಲ್ಲಿ. IT BT ಅಂತ ಹೇಳ್ತಾರೆ ಇವರು ಕಾಲಲ್ಲಿ. ಕೇಳ್ತಾ ಇದ್ದಿದ್ದು ಜಾಬ್ ಕಿಚನ್ ಹೆಲ್ಪರ್. 1,000ಕ್ಕಿಂತ ಹೆಚ್ಚಾಗಿದೆ. IT ಪಾರ್ಕ್ನಲ್ಲಿ ಅವರು ಮೇಜರ್ ಕಾಂಟ್ರಾಕ್ಟರ್ ಅಂತೆ. ಅವರಿಗೆ ನಾನು ಈ ವಿಡಿಯೋ ಸಹಿತ ನಾನು ಕಳಿಸ್ತೀನಿ, ಇದೆಲ್ಲ ರೆಕಾರ್ಡ್ ಆಗಾದ್ಮೇಲೆ. IT ಪಾರ್ಕ್ನಲ್ಲಿ ಅವ್ರ ಮೇಜರ್ ವೆಂಡರ್ ಅಂತೆ. ಯಾವ ರೀತಿ ಮಾತಾಡ್ತಾರೆ ನೋಡಿ. 1,000ಕ್ಕಿಂತ ಹೆಚ್ಚಾಗಿದೆ ಅವ್ರ ಹತ್ರ ಜಾಬ್ ವೇಕೆನ್ಸೀಸ್. ಒಂದು ಮನುಷ್ಯರಿಗೆ ಅವರು ಜಾಬ್ ತಗೊಳಲ್ಲ. ನೀವು ಹ್ಯಾಂಡಿಕ್ಯಾಪ್ ಅನ್ನ ಕೊಡಿ, ಯಾರನ್ನ ಕೊಡಿ ತಗೊಳ್ತೀವಿ, ಟ್ರಾನ್ಸ್ಜೆಂಡರ್ಸ್ ನಾವು ತಗೊಳಲ್ಲ ಅಂತ ಹೇಳ್ತಾ ಇದಾರೆ. ನಿರ್ದಾಕ್ಷಿಣ್ಯವಾಗಿ ಮಾತಾಡ್ತಾರೆ. ನೀವು ಕೇಳಿಸ್ಕೊಳ್ಳಿ, ಆ ಕಾಲ್ ರೆಕಾರ್ಡಿಂಗ್ ನಾನು ಪ್ಲೇ ಮಾಡ್ತೀನಿ ಈಗ. ಇದಾಗಿದ್ಮೇಲೆ ತಾವೇ ನನಗೆ ಸಜೆಸ್ಟ್ ಮಾಡಿ, ಇಂಥ ಮನುಷ್ಯರ ದುರ್ಬಲತೆಯನ್ನ ನಾವು ಇದೇ ತರ ಸೊಸೈಟಿನ ಕಂಟಿನ್ಯೂ ಮಾಡ್ಬೇಕಾ, ಇಲ್ಲ ನಮ್ಮ ಸೊಸೈಟಿ ಬದಲಾವಣೆಗೆ IT BT ಕಂಪ್ನೀಸ್ ಏನ್ ಮಾಡ್ತಾ ಇದಾರೆ, ನಮ್ಮ ಗೌರ್ಮೆಂಟ್ ಏನ್ ಮಾಡ್ತಾ ಇದೆ, ನಮ್ಮ ಅಡ್ಮಿನಿಸ್ಟ್ರೇಟರ್ ಏನ್ ಮಾಡ್ತಾ ಇದ್ದಾರೆ ಅಂತ ನಾವು ಕೇಳೋಂತ ಒಂದು ಪರಿಸ್ಥಿತಿ ಬಂದ್ಬಿಟ್ಟಿದೆ ಇವತ್ತು. ನೀವೇ ಹೇಳಿ, ನೀವೇ ಡಿಸಿಷನ್ ತಗೊಳ್ಳಿ. ಈಗ ನಾನು ಪ್ಲೇ ಮಾಡ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ ಆ ಕಾಲ್ನ. ನಾನು ಗುಡ್ ಮಾರ್ನಿಂಗ್. ಕೇಳಿಸ್ತಾ ಇದೆಯಾ? ಇದು ನಿಮ್ಮಲ್ಲಿ ಕಿಚನ್ ಹೆಲ್ಪರ್ ಬೇಕು ಅಂತ ಹೇಳಿದ್ರಲ್ಲ? ಹೌದು. ಅದು ಒಬ್ರು ಇದಾರೆ ಸರ್, ನಮ್ಗೆ ಕಾಂಟ್ಯಾಕ್ಟ್ ಒಬ್ರು ಇದಾರೆ. ಅವರು ಬಿಹಾರಿಂದ ಬಂದಿದ್ದಾರೆ. ಅವರು ಬಟ್ ಬೆಂಗಳೂರಲ್ಲಿ ಕನ್ನಡ ಎಲ್ಲ ಬರುತ್ತೆ ಅವ್ರಿಗೆ. ಇದಾರೆ ಇಲ್ಲಿ. ಅವರು ಇದ್ರಲ್ಲಿ ವೆಟರ್ನರಿ ನಲ್ಲಿ ಒಂದ್ ಸ್ವಲ್ಪ ದಿನ ಮಾಡಿದ್ದಾರೆ. ಅವರು ಕೆಲಸ ಮಾಡಿದ್ದಾರೆ, ವರ್ಷನೇ ತುಂಬಾ ವರ್ಷ ಕೆಲಸ ಮಾಡಿದ್ದಾರೆ ವೆಟರ್ನರಿಯಲ್ಲಿ. ಬಟ್ ಈಗ ಅವರು ಮೇಲ್ ಆಗಿದ್ರು, ಇವಾಗ ಫಿಮೇಲ್ ಆಗಿದ್ದಾರೆ ಸರ್. ಅದಕ್ಕೆ ನಾನು ಯಾಕೆ ಬೇಡ ಅಂತಂದ್ರೆ ನೀವು ಯಾಕೆ ಬೇಡ ಅಂತ ಟ್ರಾನ್ಸ್ ವುಮನ್ ಅವ್ರು ಕೆಲಸ ಮಾಡ್ತಾರಲ್ಲ? ಕೆಲಸ ಮಾಡ್ತಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಅಲ್ಲಿ IT BT ಬೇರೆ ಕಡೆ ಹೆಂಗ್ ತಗೋದು, ಅದು ತಗೊಳಲ್ಲ. IT BT ಅಲ್ಲಿ ತಗೊಳ್ಳೇಬೇಕಲ್ಲ ಸರ್. ಅಲ್ಲಿ ತುಂಬಾ ಅವೇರ್ನೆಸ್ ಅಂತೆಲ್ಲ ಕ್ರಿಯೇಟ್ ಮಾಡ್ತಿರ್ತಾರೆ, CSR ಡೊನೇಟ್ ಮಾಡ್ತಿರ್ತಾರೆ, ಕೆಲಸ ಮಾಡ್ತಿರ್ತಾರೆ. ಅದ್ರಲ್ಲಿ ಮಾಡ್ತೀವಿ. ಈ ತರ ಕ್ಯಾಂಡಿಡೇಟ್ ತಗೊಳ್ಳಲ್ಲ. ಹ್ಯಾಂಡಿಕ್ಯಾಪ್ ಮಾಡಿದ್ವಿ, ತುಂಬಾ ಜನ ಮಾಡ್ಕೊಂಡಿಲ್ಲ ಇಲ್ಲ. ಬಟ್ ಈ ತರದ ಈ ಸೀಟ್ ಮಾತ್ರ ತಗೊಳ್ಳಲ್ಲ. ಇದು ರಿಜೆಕ್ಟ್ ಮಾಡೋವಾಗಿಲ್ವಲ್ಲ ಸರ್ ಅಂತವ್ರನ್ನ? ಯಾಕೆ ಹ್ಯಾಂಡಿಕ್ಯಾಪ್ ಅಂತವ್ರು ಇದ್ರೆ ತಗೊಂಡು ಖಂಡಿತ ಅಲ್ಲ. ಹ್ಯಾಂಡಿಕ್ಯಾಪ್ ಅಲ್ಲ ಸರ್, ಇವರು ಪಾಪ ಕೆಲಸ ಮಾಡ್ತಾರಲ್ಲ ಪಾಪ. ನಾವು ಕಲ್ಸಿ ಅಂತ ಇಲ್ವಾ? ಪಾಪ ಇವರು ಮಾಡ್ತಾರೆ, ಬ್ಯಾಕ್ ಎಂಡ್ ಜಾಬ್ಸ್ ಇದ್ರೆ ಇವರು ಮಾಡ್ತಾರೆ ಪಾಪ. ಯಾಕೆ ಅದು ಏನಿಲ್ವಲ್ಲ, ಇವ್ರು ಇದ್ರೆ ನಾನು ಆಕ್ಚುಲಿ ಏನಲ್ಲ, ಇಂಥವ್ರು ಕೆಲಸ ಕೊಡ್ಬೇಕು ನಾವು ಇಲ್ಲದಿಲ್ಲ. ಬಟ್ ಓಪನಿಂಗ್ ಯಾವ್ದು ಇಲ್ಲ, ಇದ್ರೆ ಹೇಳ್ತೇನೆ. ಅದಕ್ಕೆ ನಾನು ತಗೊಳ್ತೇನೆ. ಸೊ ಸ್ನೇಹಿತರೆ, ಈ ತರ ಒಂದು ದುಸ್ಥಿತಿ ನಮ್ಮ ಕರ್ನಾಟಕದಲ್ಲಿದೆ. ಬೇರೆ ಕಡೆಗೆಲ್ಲ ತಗೋತಾ ಇದ್ದಾರೆ, ಎಲ್ಲ ಕಡೆಗೆ ರೆಗ್ಯುಲೇಷನ್ಸ್ ಇದೆ. 1% ಅಂತ ರಿಸರ್ವೇಶನ್ ಇದೆ ನಮ್ಮ ಕರ್ನಾಟಕದಲ್ಲಿ. ಹೆಂಗ್ ಬಿಹೇವ್ ಮಾಡ್ತಾರೆ ನೋಡಿ. ಇವ್ರು ಗೌರ್ಮೆಂಟ್ನವ್ರು ಏನ್ ಮಾಡ್ತಾ ಇದಾರೆ ಅಂತ ನನಗೆ ಗೊತ್ತಿಲ್ಲ. ಆಮೇಲೆ ಇದ್ರ ಜೊತೆಗೆ ನಮ್ಮ ಜನರು ಏನ್ ಮಾಡ್ತಾ ಇದಾರೆ ಅಂತ ಗೊತ್ತಿಲ್ಲ. IT BT ಅಂತಾರೆ. IT BT ನಲ್ಲಿ ಅವರ ಎಂಪ್ಲಾಯೀಸ್ ಕೂಡ ಇರ್ತಾರೆ, ಎಷ್ಟೋ ಜನ ಇರ್ತಾರೆ. ಯಾರು ಏನು ಹೇಳ್ಕೊಳಕ್ ಹೋಗೋದಿಲ್ಲ. ನೋಡಿ ಹೆಂಗ್ ಬಿಹೇವ್ ಮಾಡ್ತಾರೆ ಅಂತಂದ್ಬಿಟ್ಟಂತ. ಇದು IT BT ನವರಿಗೆ ದಯವಿಟ್ಟು ಕೊಡಿ. ಈ IT BT ನವರು ನಿಜವಾಗ್ಲೂ ಹೇಳ್ಬೇಕು, ಆನ್ಸರ್ ಮಾಡ್ಬೇಕು. IT BT ಕಂಪ್ನಿನಲ್ಲಿ ಅವರು ಕಿಚನ್ ಹೆಲ್ಪರ್ ಆಗಿ ಇವರು ಯಾವ್ದು ಜಾಬ್ ಸೇರ್ಕೋಬಾರ್ದು ಅಂತ ಹೇಳೋದಕ್ಕೆ ಅವರು ಯಾರು? ನಾವು ಒಂದ್ ಕಡೆಯಿಂದ ನಾವು ಎಲ್ರನ್ನು ಭಿಕ್ಷೆ ಬೇಡಬೇಡಿ, ಪ್ರಾಸ್ಟಿಟ್ಯೂಷನ್ ಮಾಡಬೇಡಿ, ಹೋಗಿ ನಿಮ್ಮ ಒಂದು ಹೊಸ ಜೀವನ ಶುರು ಮಾಡಿ ಅಂತ ಕೇಳ್ತಾ ಇದ್ವಿ ನಾವು. ಇವ್ರು ನೋಡಿದ್ರೆ ಈ ತರ ಒಂದು ಅಸಹ್ಯಕರ ಒಂದು ಸೊಸೈಟಿನ ಬಿಲ್ಡ್ ಮಾಡ್ತಾ ಇದ್ದಾರೆ. ಇದಕ್ಕೆಲ್ಲ ಯಾರ್ ಕಾರಣ? ಇದಕ್ಕೇನು ಸಮಾಜ ಏನು ಉತ್ತರ ಕೊಡುತ್ತೆ ಅಂತಕ್ಕಂಥದ್ದು ನನಗೆ ಬೇಕಾಗಿದೆ. ದಯವಿಟ್ಟು ಈ ವಿಡಿಯೋನ ಎಷ್ಟು ಹೆಚ್ಚಾಗಿ ಶೇರ್ ಮಾಡೋಕ್ಕಾಗುತ್ತೋ ಮಾಡಿ. ಅದನ್ನ ಕಳಕಳಿ ಮನವಿ. ಇವರಿಗೆಲ್ಲ ಇಂಥವ್ರಿಗೆಲ್ಲ ಜಾಬ್ ಕೊಡಿಸ್ಬೇಕು. ಅದು ಯಾರೋ ರಕ್ಷಣಾ ವೇದಿಕೆ ಅಂತೆ, ಅವ್ರು ಯಾರೋ ಇನ್ನೇನೋ ಅಂತೆ, ಅವ್ರಿಗೆಲ್ಲ ದಯವಿಟ್ಟು ಫಾರ್ವರ್ಡ್ ಮಾಡಿ ಈ ವಿಡಿಯೋಸ್ನ. ಅವ್ರಿಗೆ ಹೇಳಿ, ನೋಡಿ ಸ್ವಾಮಿ, ನಿಮ್ಮ ರಾಜ್ಯದಲ್ಲಿ ಕನ್ನಡ ಮಾತಾಡೋರಿಗೆ ಜಾಬ್ ಇಲ್ಲ, ಅವರು ಟ್ರಾನ್ಸ್ಜೆಂಡರ್ ಅಂತ ರಿಜೆಕ್ಟ್ ಮಾಡ್ತಾ ಇದಾರೆ. ಮಾನ್ಯ ಸಿದ್ದರಾಮಯ್ಯನವರೇ, ನೀವು ನಿಂತ್ಕೊಂಡು ಕೂತ್ಕೊಂಡು ಏನ್ ಮಾಡ್ತಾ ಇದೀರ ನನಗೆ ಗೊತ್ತಿಲ್ಲ. ನಿಮ್ದೇ ಮೂಢ ಹಗರಣ, ಹಗರಣ, ಈಗ ಹಗರಣ ಅಂತೆಲ್ಲ ಆಗ್ತಾ ಇದೆ. ನಾರ್ಮಲ್ ಆಗಿರ್ತಕ್ಕಂಥ ಜನರಿಗೆ ಏನು ಸಿಗ್ತಾ ಇಲ್ಲ. ಬಸ್ ಟಿಕೆಟ್ ಪ್ರಾಬ್ಲಮ್, ಇನ್ನೇನೋ ಒಂದು ಪ್ರಾಬ್ಲಮ್. ಸರ್, ನೀವು ಅದ್ರಲ್ಲೇ ಮುಳುಗೋಗಿದ್ದೀರಿ. ದಯವಿಟ್ಟು ಇಂಥದಕ್ಕೂ ನಿಮ್ಮ ಒಂದು ಸರ್ಕಾರದಿಂದ ಯಾರನ್ನ ದಯವಿಟ್ಟು ನನ್ನ ರಿಕ್ವೆಸ್ಟ್ ಏನಂತಂದ್ರೆ, ನಾನು ತಮ್ಮನ್ನು ಭೇಟಿ ಆಗಿದ್ದೀನಿ. ಯು ಆರ್ ಎ ಫ್ಯಾಂಟಾಸ್ಟಿಕ್
ಅಡ್ಮಿನಿಸ್ಟ್ರೇಟರ್ ಯಾತಕ್ಕೆ ಇಂಥ ಒಂದು ಕೆಟ್ಟ ಸಮಾಜ, ನಮ್ಮ ಕೆಟ್ಟ ಕರ್ನಾಟಕ ನಿರ್ಮಾಣ ಆಗ್ತದೆ ಅಂತ ನೀವು ನಮಗೆ ಆನ್ಸರ್ ಕೊಡಬೇಕಿದೆ ಸರ್. ದಯವಿಟ್ಟು ಬನ್ನಿ, ಮುಂದೆ ಬನ್ನಿ, ಇದನ್ನ ಒಂದು ರಿಸಾಲ್ವ್ ಮಾಡಿಕೊಡಿ, ಇಂಥವ್ರಿಗೆಲ್ಲ ಜಾಬ್ಸ್ ಕೊಡಿಸಿ, ಮತ್ತೆ ಈ ಕರ್ನಾಟಕನ ಭಿಕ್ಷುಕರ ಮುಕ್ತ ಮಾಡಿ ಅಂತ ಒಂದು ಕಳಕಳಿಯ ಮನವಿ ಸರ್. ಧನ್ಯವಾದ, ನಮಸ್ಕಾರ.